ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಎಸ್, ನೀವು ಹೊಸೊಬ್ರಾಗಿದ್ದೀರಾ ಅಂದ್ರೆ ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಅಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗ್ಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಅಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಅಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ಎಸ್, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂದ್ರೆ ಈ ಒಂದು ಟಾಪಿಕ್ ಮೇಲೆ ರೀಸೆಂಟ್ ಆಗಿ ಒಂದು ಪೋಸ್ಟ್ ಹಾಕಿದ್ದೆ. ಸೊ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಸೊ ಅದ್ರ ಬೇಸ್ಡ್ ಆಗಿ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ ಯೂಟ್ಯೂಬ್ ಅಲ್ಲಿ. ಸೊ ಎಸ್, ಇಂಟ್ರೆಸ್ಟಿಂಗ್ ಟಾಪಿಕ್. ನಿಮ್ಮ ಲೈಫ್ ಅಲ್ಲಿ 3 ಮೇಜರ್ ಚೇಂಜಸ್ ಬರ್ತಾ ಇದೆ ಅಂತ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಈ ಒಂದು ವಿಡಿಯೋ ಕ್ಲಿಕ್ ಮಾಡಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಲೈಫ್ ಅಲ್ಲಿ 3 ಮೇಜರ್ ಚೇಂಜಸ್ ಬಂದೇ ಬರ್ತಾ ಇದೆ. ಅದಕ್ಕೆ ಕ್ಲಿಕ್ ಮಾಡಿದ್ದೀರಾ ಕೂಡ. ಓಕೆ, ಸೊ ಅದೇನಂತ ಡಿಸ್ಕಸ್ ಮಾಡೋಣ ಹೋಗ್ತಾ ಹೋಗ್ತಾ ವಿಡಿಯೋಸ್ ಅಲ್ಲಿ. ಯಾರೆಲ್ಲ ಹೊಸೊಬ್ರು ಇದ್ರೆ ನಿಮಗೆ 2 ಆಪ್ಷನ್ಸ್ ಇರುತ್ತೆ ಚೂಸ್ ಮಾಡೋದಕ್ಕೆ. ಇನ್ನೇನ್ ಇಮೇಜಸ್ ನಿಮ್ಮ ಕಣ್ಮುಂದೆ ಬರುತ್ತೆ. ಇನ್ ಕೇಸ್ ನಿಮಗೆ ಇಮೇಜಸ್ ಚೂಸ್ ಮಾಡಕ್ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಮೆನ್ಷನ್ ಆಗಿದೆ. ಬೇಸ್ಡ್ ಆನ್ ಯುವರ್ ಡೇಟ್ ಆಫ್ ಬರ್ತ್ ಅಥವಾ ಜೋಡಿಯಾಕ್ ಸೈನ್ಸ್. ಓಕೆ, ಚೂಸ್ ಮಾಡ್ಕೊಬಹುದು. ಸೊ ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫಲ್ಲಿ ಒಂದು ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು. ಓಕೆ, ಸೊ ನಿಮ್ಮ ಗ್ರೂಪ್ ಅಲ್ಲಿ ಸಿಗ್ತೀನಿ. ಬಾಯ್. ಹಲೋ ಗ್ರೂಪ್ 1. ಸೊ ಈ ಒಂದು ಗ್ರೂಪ್ ನ ಚೆಕ್ ಮಾಡಿದೀರಾ ಅಂತ ಅಂದ್ರೆ ಡೆಫಿನೆಟ್ಲಿ ನಿಮ್ದು ಜೋಡಿಯಾಕ್ ಸೈನ್ಸ್, ಇಮೇಜಸ್ ಅಥವಾ ಡೇಟ್ ಆಫ್ ಬರ್ತ್ ಎರಡರಲ್ಲಿ ಒಂದಾಗಿರುತ್ತೆ. ಸೊ ಎಸ್, ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫಲ್ಲಿ ಆ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಗ್ರೂಪ್ 1 ತುಂಬಾ ಸುದ್ದಿ ಬೆಳೆಸಿ ಹೋಗೋದ್ ಬೇಡ. ಫಸ್ಟ್ 3 ಮೇಜರ್ ಶಿಫ್ಟ್ಸ್ ಏನಾಗಿರುತ್ತೆ ಅಂತ ನಾವು ಇವಾಗ್ಲೇ ಕಾರ್ಡ್ ಪುಲ್ ಮಾಡಿ ಇಟ್ಕೋಬೇಡ. ಸೊ ಫಸ್ಟ್ ಮೇಜರ್ ಶಿಫ್ಟ್ ಆಗಿರುತ್ತೆ ಈ ಕಾರ್ಡ್ ನಿಮಗೆ. ಓಕೆ, ಸೆಕೆಂಡ್ ಮೇಜರ್ ಶಿಫ್ಟ್ ಆಗಿರುತ್ತೆ ಈ ಕಾರ್ಡ್. ಥರ್ಡ್ ಮೇಜರ್ ಶಿಫ್ಟ್ ಆಗಿರುತ್ತೆ ಈ ಕಾರ್ಡ್. ಸೊ ಅಕಾರ್ಡಿಂಗ್ ಟು ಅಸ್ ನಮಗೆ ಇವಾಗ ಆಲ್ರೆಡಿ ಕಾರ್ಡ್ಸ್ ಬಂದ್ಬಿಟ್ಟಿದೆ. ಸೊ ಏನೆಲ್ಲ ಮೆಸೇಜಸ್ ಬರುತ್ತೆ 1 by 1 ಹೋಗೋಣ. ಇದನ್ನೆಲ್ಲಿ ಇಟ್ಬಿಡ್ತೀನಿ. ಓಕೆ, ಸೊ ಗ್ರೂಪ್ 1 ಫಸ್ಟ್ ಮೇಜರ್ ಶಿಫ್ಟ್ ರಿವೀಲ್ ಮಾಡೋಣ. ಸೊ ದಟ್ ಈಸ್ ಪೇಜ್ ಆಫ್ ಸ್ವರ್ಡ್ಸ್ ಬಂದಿದೆ. ನಿಮ್ಮ ಜೋಡಿಯಾಕ್ ಸೈನ್ ಇನ್ ಕೇಸ್ ಏನಾದ್ರು ಮಿಥುನ ರಾಶಿ, ತುಲಾ ರಾಶಿ ಹಾಗೂ ಕುಂಭ ರಾಶಿ ಆಗಿದೆ ಅಥವಾ ನಿಮ್ ಲೈಫ್ ಅಲ್ಲಿ ಯಾರ್ದೋ ಆಗಿದೆ ಅಂದ್ರೆ ಅವರಿಂದ ನಿಮ್ ಲೈಫ್ ಅಲ್ಲಿ ಚೇಂಜಸ್ ಬರೋದು ಅಥವಾ ಇದು ನಿಮ್ದೇ ಆಗಿದೆ ನಿಮಗೆ ಚೇಂಜಸ್ ಬರ್ತಿರೋದು ನೋಡ್ತಾ ಇದೀನಿ. ಸಿ, ಪೇಜ್ ಆಫ್ ಸ್ವರ್ಡ್ಸ್ ಅಂತ ಅಂದ್ರೆ ಇಟ್ಸ್ ಅ ಮೆಸೆಂಜರ್ ಕಾರ್ಡ್. ಏನೋ ಒಂದು ಮೆಸೇಜ್, ಯಾವುದೋ ಒಂದು ಸುದ್ದಿ, ಯಾವುದೋ ಒಂದು ಇನ್ಫಾರ್ಮೇಶನ್ ನಿಮಗೆ ಬರೋ ಪಾಸಿಬಿಲಿಟೀಸ್ ಇದೆ. ಇಟ್ಸ್ ಲೈಕ್ ಆ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದೀರಾ. ಆ ಒಂದು ವಿಷಯ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದೀರಾ. ಫೈನಲಿ ಇಟ್ಸ್ ಲೈಕ್ ಅದ್ ನಿಮ್ನ ಹುಡ್ಕೊಂಡ್ ಬರೋದು, ಆ ಒಂದು ಮೆಸೇಜ್ ನ ನೀವು ಫೈನಲಿ ಕೇಳೋದು, ಆ ಒಂದು ಮೆಸೇಜ್ ಫೈನಲಿ ಆ ಪರ್ಸನ್ ಕಡೆಯಿಂದ ಬರೋದು, ಆತರ ಒಂದು ಸಿಚುವೇಶನ್. ಇಟ್ಸ್ ಲೈಕ್ ಯಾವ್ದೋ ಒಂದು ಕರಿಯರ್, ಯಾವ್ದೋ ಒಂದು ಜಾಬಿಗೆ ಅಪ್ಲೈ ಮಾಡಿರ್ತೀರಾ, ಅವ್ರ ಸೈಡಿಂದ ಏನು ರೆಸ್ಪಾನ್ಸ್ ಬರ್ತಾ ಇರಲ್ಲ. ಫೈನಲಿ ಆ ಒಂದು ಎಕ್ಸೈಟಿಂಗ್ ಮೆಸೇಜ್, ನೋಟಿಫಿಕೇಶನ್ ಬರೋದು. ಏನಾದ್ರೂ ಎಸ್ಪೆಷಲಿ ಮೊಬೈಲ್ ಅಲ್ಲಿ ಯಾವ್ದಾದ್ರು ನೋಟಿಫಿಕೇಶನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಆ ಒಂದು ನೋಟಿಫಿಕೇಶನ್ ಬರೋದನ್ನ ನೋಡ್ತಾ ಇದೀನಿ. ಇಟ್ಸ್ ಲೈಕ್ ಏನೋ ಒಂದು ವೆಯ್ಟ್ ಮಾಡ್ತಾ ಇರ್ತೀರಾ. ಮೆಸೇಜ್ ಆಗಿರ್ಬೋದು, ಒಂದು ಸ್ಪೆಸಿಫಿಕ್ ಪರ್ಸನ್ ಕಡೆಯಿಂದನೂ ಆಗಿರ್ಬೋದು, ಅಥವಾ ಯಾವುದೋ ಒಂದು ಕರಿಯರ್ ಪೋಸ್ಟಿಂಗ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಗಿರುತ್ತೆ. ಓಪನಿಂಗ್ಸ್ ಆಲ್ ಆಫ್ ಅ ಸಡನ್ ಆ ಒಂದು ಪೋಸ್ಟ್ಗೆ ಆ ಒಂದು ಕಂಪನಿಲಿ ಓಪನಿಂಗ್ ಇದೆಯಾ ಅಂತ ಹುಡುಕ್ತಾ ಇರ್ತೀರಾ ಗ್ರೂಪ್ 1. ಸೊ ಏನಾಗ್ಬಿಡುತ್ತೆ, ಲೈಕ್ ಫೈನಲಿ ಅವ್ರು ಓಪನ್ ಮಾಡೋದು ಆ ಪೋಸ್ಟ್ಗೆ.
ಸೊ ಇಟ್ಸ್ ಲೈಕ್ ಆಪರ್ಚುನಿಟಿ ಸಡನ್ ಓಪನ್ ಆಗೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಡನ್ ನಿಮಗೆ ಆ ಈವೆಂಟ್ ಇಂದ ಮೆಸೇಜ್ ಬರೋದಾಗಿರ್ಬೋದು, ಆ HR ರೆಸ್ಪಾನ್ಸ್ ಮಾಡೋದಾಗಿರ್ಬೋದು, ಅಥವಾ ಯಾರಿಂದನೂ ನೀವೇನಾದ್ರೂ ಮೆಸೇಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅಂದ್ರೆ ಆ ಕಡೆಯಿಂದ ನಿಮಗೆ ಆ ಮೆಸೇಜ್ ಬರೋದು, ಕಾಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ಅಂದ್ರೆ ಕಾಲ್ ಬರೋದು. ಸೊ ಪೇಜ್ ಆಫ್ ಸ್ಪೋರ್ಟ್ಸ್ ಅಂದ್ರೆ ಮೇನ್ಲಿ ಮೆಸೆಂಜರ್ ಆಯ್ತಾ. ಪೇಜ್ ಅಂತ ಬಂದ್ರೆ ಬಿಟ್ ಇಮೆಚ್ಯೂರ್ ಥಿಂಗ್. ಸೊ ನಾನೀಗ ಏನ್ ನೋಡ್ತಾ ಇದ್ದೀನಿ, ನಿಮ್ ಮೇಜರ್ ಶಿಫ್ಟ್ ಏನ್ ನಿಮ್ ಲೈಫ್ ಅಲ್ಲಿ ಬರ್ತಾ ಇದೆ, ಇದೇನೋ ನಿಮ್ ಲೈಫ್ ಅಲ್ಲಿ ಮೇಜರ್ ಚೇಂಜ್ ಮಾಡುತ್ತೆ ಆ ತರ ಚೇಂಜಸ್ ಅಲ್ಲ. ಒನ್ ಸ್ಮಾಲ್ ಮೆಸೇಜ್ ಸಮಟೈಮ್ಸ್ ನಮಗೊಂಥರ ಒಂದ್ ಡೋರ್ ಓಪನ್ ಮಾಡಿದಷ್ಟೇ ಖುಷಿ ಆಗ್ಬಿಡುತ್ತೆ. ಇಟ್ಸ್ ಲೈಕ್ ಒಂದ್ ಜಾಗಕ್ಕೆ ಹೋಗ್ಬೇಕಂತ ಆಸೆ ಇರುತ್ತೆ, ಜಾಗ ಏನೋ ಚೆನ್ನಾಗಿರುತ್ತೆ, ಮೇನ್ ಡೋರೇ ಓಪನ್ ಆಗ್ಬೇಕು ತಾನೆ, ಆ ಇನ್ವಿಟೇಷನ್ ಬಂದ್ರೆ ತಾನೆ ನೀವ್ ಅಲ್ಲಿ ಹೋಗಕ್ಕಾಗೋದು. ಇನ್ವಿಟೇಷನ್ ಬರ್ತಾ ಇರಲ್ಲ ಇಷ್ಟು ದಿನ, ಬಟ್ ಫೈನಲಿ ಆ ಇನ್ವಿಟೇಷನ್ ಬರೋದು, ಫೈನಲಿ ಇಟ್ಸ್ ಲೈಕ್ ಓಕೆ ಒನ್ ಸ್ಟೆಪ್ ನನ್ನ ಹತ್ರ ಬಂದಿದೆ, ನಾನ್ ನೆಕ್ಸ್ಟ್ ನಾನು ನೋಡ್ಕೊಂಡು ಹೋಗ್ತೀನಿ, ನೆಕ್ಸ್ಟ್ ನಾನು ಇದನ್ನ ತಗೊಂಡು ಹೋಗ್ತೀನಿ, ಆ ತರ ಒಂದು ಮೆಸೇಜ್ ಬರೋದು ನೋಡ್ತಾ ಇದ್ದೀನಿ ಗ್ರೂಪ್ 1. ನೆಕ್ಸ್ಟ್ ನೋಡೋಣ, ಸೆಕೆಂಡ್ ಮೇಜರ್ ಶಿಫ್ಟ್ ಏನ್ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ದೇರ್ ಈಸ್ 10 ಆಫ್ ಸ್ವರ್ಡ್ಸ್. ಇಂಟ್ರೆಸ್ಟಿಂಗ್, 2 ಸ್ವರ್ಡ್ಸ್ ಅಲ್ಲೇ ಬರ್ತಾ ಇದೆ. ಒನ್ ಈಸ್ ಆಲ್ಸೋ, ಸೆಕೆಂಡ್ ಈಸ್ ಆಲ್ಸೋ ಸ್ವರ್ಡ್ಸ್ ಅಲ್ಲೇ ಬರ್ತಾ ಇದೆ ಗ್ರೂಪ್ 1. ನೆಕ್ಸ್ಟ್ ಸಿಗ್ನಿಫಿಕೆಂಟ್ ಟ್ರಾನ್ಸ್ಫಾರ್ಮೇಶನ್ ಏನಾಗ್ತಾ ಇದೆ ಅಂದ್ರೆ, ಫೈನಲಿ ಇಟ್ಸ್ ಲೈಕ್ 10 ಅಂತ ಅಂದ್ರೆ ಎಂಡಿಂಗ್, ಅದ್ರಲ್ಲೂ ಸ್ವರ್ಡ್ಸ್ ಬಂದಿದೆ ಅಂದ್ರೆ ಯಾವುದೋ ಒಂದು ಟೆನ್ಷನ್ ಎಂಡ್ ಆಗ್ತಾ ಇರೋದು, ಯಾವುದೋ ಒಂದು ಇಷ್ಟು ದಿನ ನಿಮಗೆ ಅದು ಸ್ಟ್ರೆಸ್ ಕೊಡ್ತಾ ಇತ್ತು, ಮೇ ಬಿ ಈ ಒಂದು ವಿಚಾರಕ್ಕೆ ಆಗಿರ್ಬೋದು, ಅಥವಾ ಮೆಂಟಲಿ ನಿಮಗೆ ಯಾವುದೋ ಒಂದು ವಿಚಾರದಿಂದ ತುಂಬಾನೇ ಡಿಸ್ಟರ್ಬ್ಡ್ ಆಗಿದ್ರಿ, ಒಂಥರ ತುಂಬಾ ನೆಗೆಟಿವ್ ಥಾಟ್ಸ್ ಬರ್ತಾ ಇತ್ತು, ತುಂಬಾ ಜನ ನೀವು ಬ್ರೇಕಪ್ ಸಿಚುವೇಶನ್ ಅಲ್ಲಿ ಹೋಗ್ತಾ ಇದ್ರಿ ಅನ್ಸುತ್ತೆ, ಅಥವಾ ಯಾವುದೋ ಒಂದು ರಿಲೇಶನ್ಶಿಪ್ ಎಂಡ್ ಆಗೋಗ್ಬಿಟ್ಟಿತ್ತು, ಮೂವ್ ಆನ್ ಆಗೋದಕ್ಕೆ ಪ್ರಾಬಬ್ಲಿ ನಿಮಗೆ ಕಷ್ಟ ಆಗ್ತಾ ಇತ್ತು ಅನ್ಸುತ್ತೆ, ಆ ಟೆನ್ಷನ್ ಅಲ್ಲಿ ಇದ್ರಿ, ಆ ಭಯ ಅನ್ನೋದು ಕುತ್ಕೋಬಿಟ್ಟಿತ್ತು ತಲೆಯಲ್ಲಿ, ಅದನ್ನ ಓವರ್ಕಮ್ ಮಾಡಕ್ ಕಷ್ಟ ಆಗ್ತಾ ಇತ್ತು, ಒಂದು ನ್ಯೂ ಫೇಸ್ ಸ್ಟಾರ್ಟ್ ಮಾಡೋಣ ಅಂತ ಅನ್ನೋಷ್ಟೊತ್ತಿಗೆ ಈ ಒಂದು ಲೈಫ್ ಲೆಸನ್ ನೀವು ಫೇಸ್ ಮಾಡ್ಬೇಕಾಗಿ ಬಂತು ಅನ್ಸುತ್ತೆ. ಸೊ ಅದೇ ಫೇಸ್ ಅಲ್ಲಿ ಇದೀರಾ ಪ್ರಾಬಬ್ಲಿ, ಮೂವ್ ಆನ್ ಆಗೋದಕ್ಕೆ, ಸೈಕಲ್ ನ ರೀಸ್ಟಾರ್ಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಪಡ್ತಾ ಇದ್ರಿ ಅನ್ಸುತ್ತೆ. ಸೊ ಒನ್ ಥಿಂಗ್ ಈಸ್, ನಿಮ್ಮ ಭಯಗಳನ್ನ ನೀವು ಫೇಸ್ ಮಾಡ್ತೀರಾ ಫೈನಲಿ. ಇಟ್ಸ್ ಲೈಕ್ ತುಂಬಾ ನೆಗೆಟಿವ್ ಥಾಟ್ಸ್ ಮಾಡ್ತಾ ಇದ್ರಿ, ಅಥವಾ ಇವಾಗ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ರಿಲೇಶನ್ಶಿಪ್ ಹೋಗೋದಕ್ಕೂ ಮುಂಚೆ ನಿಮಗೆ ತುಂಬಾ ಕ್ವೆಶನ್ಸ್ ಇತ್ತು ಮೈಂಡ್ ಅಲ್ಲಿ, ತುಂಬಾ ಭಯ ಇತ್ತು, ಮತ್ತೆ ನಂದು ಹಳೆ ಎಕ್ಸ್ಪೀರಿಯನ್ಸೇ ಆಗ್ಬಿಡುತ್ತೇನೋ, ಬಟ್ ಏನೋ ಒಂದು ನಿಮ್ ಲೈಫಲ್ಲಿ ಚೇಂಜಸ್ ಬರುತ್ತೆ, ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ, ಅದ್ ನಿಮ್ನ ಪುಷ್ ಮಾಡುತ್ತೆ. ಇನ್ಫ್ಯಾಕ್ಟ್ ಇಲ್ಲ, ನೀನ್ ನೆಗೆಟಿವ್ ಝೋನ್ ಒಳಗೆ ತುಂಬಾ ಸಿಕ್ಕಾಕೋಬಿಟ್ಟಿದ್ಯಾ, ನೀನು ತುಂಬಾನೇ ನೆಗೆಟಿವ್ ಆಗಿ ನೋಡ್ತಾ ಇದೀಯಾ, ನೀನು ಈ ಪೇನ್ ಅಲ್ಲೇ ಮುಳುಗೋಗ್ತಾ ಇದೀಯಾ, ನೀನ್ ಹೊರಗ್ ಬರ್ಬೇಕು, ಎಷ್ಟ್ ದಿನ ಅಂತ ಇಲ್ಲೇ ಸ್ಟಕ್ ಆಗಿರ್ತೀಯ. ಸೊ ಈ ಒಂದು ರೀತಿಲಿ ಮೇಜರ್ ಟ್ರಾನ್ಸ್ಫಾರ್ಮೇಶನ್, ಮೇಜರ್ ಚೇಂಜಸ್ ನಿಮ್ ಲೈಫ್ ಅಲ್ಲಿ ಬರೋದು, ಒಂದು ಬ್ಯಾಡ್ ಸೈಕಲ್, ನೆಗೆಟಿವ್ ಸೈಕಲ್, ಚಾಲೆಂಜಿಂಗ್ ಮೆಂಟಲ್ ಸೈಕಲ್ ನ ಎಂಡ್ ಮಾಡಿ ನೀವು ಮೂವ್ ಆನ್ ಆಗೋದು. ಫಾರ್ ಎನ್ ಎಕ್ಸಾಂಪಲ್, ಜಸ್ಟ್ ಅನ್ ಎಕ್ಸಾಂಪಲ್, ಓಕೆ, ಇವಾಗ ಹಾಸ್ಪಿಟಲೈಸ್ಡ್ ಆಗಿರ್ತಾರೆ ಕೆಲವೊಬ್ಬೊಬ್ರು, ಮೆಂಟಲಿ ಇಟ್ಸ್ ಲೈಕ್ ಏನೋ ಒಂದು ಫಿಸಿಕಲಿ ಹರ್ಟ್ ಆಗಿ ಹೋಗಿರಲ್ಲ, ಮೆಂಟಲಿ ಡಿಪ್ರೆಸ್ಡ್, ಆಂಗ್ಸೈಟಿ ಸಿಚುವೇಶನ್, ನೆಗೆಟಿವ್ ಥಾಟ್ ಸಿಚುವೇಶನ್ ಅಲ್ಲಿ ಮುಳುಗ್ ಹೋಗ್ಬಿಟ್ಟಿರ್ತೀರಾ, ತುಂಬಾನೇ ತಿಂಗಳಿಂದ ಹಾಸ್ಪಿಟಲೈಸ್ಡ್ ಆಗಿ ಹೋಗ್ಬಿಟ್ಟಿರ್ತೀರಾ, ಬಟ್ ಫೈನಲಿ ಇಟ್ಸ್ ಲೈಕ್ ನಿಮಗೆ ಆ ಕ್ಯೂರ್ ಸಿಗೋದು, ಆ ಮೆಡಿಸಿನ್ ಸಿಗೋದು, ಫೈನಲಿ ನೋ, ನೀನ್ ಇಷ್ಟು ಕಾರ್ನರ್ಡ್ ಆಗಿ ಐಸೋಲೇಷನ್ ಆಗಿರೋ ನೆಸೆಸರಿ ಇಲ್ಲ, ನೀನೀಗ ನಿನ್ ಲೈಫ್ ನ ಸ್ಟಾರ್ಟ್ ಮಾಡು, ರೀಸ್ಟಾರ್ಟ್ ಮಾಡು, ನಿನ್ ಲೈಫ್ ಒಂದು ರೀಸೆಟ್ ಬಟನ್ ಇದೆ, ಅದನ್ನ ಒತ್ತು, ಈ ತರ ನಿಮಗೆ ಒಂದು ಆಪರ್ಚುನಿಟಿ ಅಥವಾ ಚೇಂಜಸ್, ಟ್ರಾನ್ಸ್ಫಾರ್ಮೇಶನ್ ನಿಮ್ ಲೈಫ್ ಅಲ್ಲಿ ಮಾಡ್ಕೊಂತೀರಾ ಅಂತ ನೋಡ್ತಾ ಇದ್ದೀನಿ. ಸೊ ಬ್ಯೂಟಿಫುಲ್. ಥರ್ಡ್ ಮೇಜರ್ ಚೇಂಜಸ್ ನೋಡೋಣ ಗ್ರೂಪ್. ವಾವ್, ದ ಇಂಟ್ರೆಸ್ಟಿಂಗ್ ಪಾರ್ಟ್, 3 ಸ್ವರ್ಡ್ಸ್ ಬಂದಿದೆ ಅಂದ್ರೆ, ಇಷ್ಟು ದಿನ ನಿಮ್ಮ ಮೆಂಟಾಲಿಟಿ ರಿಲೇಟೆಡ್ ಅಥವಾ ನಿಮ್ಮ ಮೈಂಡ್ ರಿಲೇಟೆಡ್ ಯಾವುದೋ ಒಂದು ಇಶ್ಯೂ ಅಲ್ಲಿ ಇದ್ರಿ, ಲೈಫಲ್ಲಿ ಎಲ್ಲೋ ಒಂದ್ ಕಡೆ ನೀವು ಪೀಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ, ಲೈಫಲ್ಲಿ ನೀವು ಮೆಂಟಲಿ ಕಾಮ್, ನಂದೇ ಆದ ಒಂದು ಸ್ಪೇಸ್ ಬೇಕು, ನಂದೇ ಆದ ಒಂದು ಹ್ಯಾಬಿಟ್ ಇರ್ಬೇಕು, ನಂದೇ ಆದ ಒಂದು ರೋಟೀನ್ ಇರ್ಬೇಕು, ಅಲ್ಲಿ ನನಗೆ ಯಾರು ಡಿಸ್ಟರ್ಬ್ ಮಾಡೋದಕ್ ಬರಬಾರ್ದು. ಪ್ರಾಬಬ್ಲಿ ಈ ತರ ತುಂಬಾ ಮೈಂಡ್ ಅಲ್ಲಿ ಇದೊಂದು ಇತ್ತು ಅನ್ಸುತ್ತೆ, ನಿಮ್ದೇ ಆದ ಒಂದು ಮನೆ, ನಿಮ್ದೇ ಆದ ಒಂದು ಸಪ್ರೇಟ್ ಪ್ಲೇಸ್, ಎಲ್ಲಿ ಜಾಸ್ತಿ ಜನ ಇರಲ್ಲ, ಎಲ್ಲಿ ನೀವು ಜನರ ಜೊತೆ ಮಿಂಗಲ್ ಆಗ್ಬೇಕಾದ ನೆಸೆಸರಿ ಇರಲ್ಲ, ಜನರ ಮೇಲೆ ಡಿಪೆಂಡ್ ಆಗೋ ನೆಸೆಸರಿ ಇರಲ್ಲ. ಇಟ್ಸ್ ಲೈಕ್ ಥರ್ಡ್ ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಬಂದ್ಬಿಟ್ಟು
ಇಟ್ಸ್ ಲೈಕ್ ನಿಮಗೆ ನಿಮ್ದೇ ಒಂದು ಪೀಸ್ಫುಲ್ ಜಾಗ ಸಿಗುತ್ತೆ, ಎಲ್ಲಿ ನಿಮಗೆ ಯಾರು ಪ್ರೆಷರ್ ಹಾಕಲ್ಲ, ಎಲ್ಲಿ ನೀವು ಸೆಲ್ಫ್ ಕೇರ್ ಮಾಡ್ಕೊಂಡಿರ್ಬೋದು, ಯಾರು ನಿಮ್ಮಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸು ಇಟ್ಕೊಂಡಿರಲ್ಲ, ಯಾರು ನಿಮಗೆ ರೂಲ್ಸ್ ಕೂಡ ಹಾಕಲ್ಲ. ಆ ಥರ ಒಂದು ಸಿಚುವೇಶನ್ ನನ್ನ ಲೈಫಲ್ಲಿ ರೀಚ್ ಆಗಬೇಕು, ಎಲ್ಲಿ ನನಗೆ ಕೆಲ್ಸದ ಪ್ರೆಷರ್ ಇರಬಾರ್ದು, ದುಡ್ಡಿಂದು ಡೆಡ್ ಲೈನ್ ಇರಬಾರ್ದು, ಫ್ಯಾಮಿಲಿ ಟೆನ್ಷನ್ ಇರಬಾರ್ದು, ಇನ್ಯಾವುದೋ ಒಂದು ರೆಸ್ಪಾನ್ಸಿಬಿಲಿಟಿ ಇರಬಾರ್ದು, ನಾನು ಆರಾಮಾಗಿ ಕಾಮಾಗಿ ಒಂದು ವೆಕೇಶನ್ಗೆ ಹೋಗಿ ಬರಬೇಕು. ಸೊ ಎಸ್, ತುಂಬಾ ಜನಕ್ಕೆ ಇದು ಒಂದು ವೆಕೇಶನ್ ಟ್ರಾವೆಲ್ ಮಾಡೋದನ್ನ ನೋಡ್ತಾ ಇದೀನಿ. ಎಲ್ಲಿ ನೀವು ತುಂಬಾ ಜನರ ಜೊತೆ ಟ್ರಾವೆಲ್ ಮಾಡಲ್ಲ, ಬಟ್ ನಿಮ್ಮ ಒಂದು ಮೆಂಟಲ್ ಪೀಸ್ಗೋಸ್ಕರ ನೀವು ಟ್ರಾವೆಲ್ ಮಾಡೋದು, ಈ ತರ ಒಂದು ಸಿಚುವೇಶನ್ ನೋಡ್ತಾ ಇದೀನಿ ಗ್ರೂಪ್ 1. ಇಟ್ಸ್ ಲೈಕ್ ನಿಮಗೆ ಟೈಮ್ ಸಿಗುತ್ತೆ. ಇಷ್ಟ ದಿನ ಪ್ರಾಬಬ್ಲಿ ನೀವು ತುಂಬಾ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಬೇರೆಯವ್ರದ್ದು ವಿಶಸ್ ನ ಫುಲ್ಫಿಲ್ ಮಾಡ್ಕೊಂಡಿದ್ರಿ, ಬಟ್ ಫೈನಲಿ ಇಟ್ಸ್ ಲೈಕ್ ನೀವು ಫೋಕಸ್ ಮಾಡ್ಕೊಂಡು ನಿಮ್ಮ ಪ್ರಯಾರಿಟಿಗೆ ಇಂಪಾರ್ಟೆಂಟ್ ಕೊಡ್ಕೊಂಡು ಫೈನಲಿ ಹೀಲ್ ಆಗೋದಕ್ಕೆ ಹೋಗ್ತಾ ಇದ್ದೀರಾ. ನಿಮಗೆ ಏನೋ ಲೈಫ್ ಇಂದ ಒಂದು ಸ್ಟ್ರೆಸ್ ಇಂದ ರಿಲೀಸ್ ಆಗ್ತಾ ಇದೆ, ಒಂದು ರಿಲೀಫ್ ಫೀಲ್ ಆಗುತ್ತೆ ನಿಮಗೆ, ಅದನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು. ಸೊ ಮೇನ್ ಆಗಿ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಈ ಎಲ್ಲ ಚೇಂಜಸ್ ಯಾಕೆ ಆಗ್ತಾ ಇದೆ ಗೊತ್ತಾ? ಈ ಒಂದು ಸ್ಪೆಷಲ್ ಮೆಸೇಜ್ ಬರೋದು, ಇನ್ವಿಟೇಷನ್ ಬರೋದು, ಒಂದು ಡೆಡ್ಲಿ ಸೈಕಲ್, ಮೆಂಟಲ್ ಸೈಕಲ್ ನ ಎಂಡ್ ಮಾಡೋದು. ಬಿಕಾಸ್ ಇದೆಲ್ಲ ಮಾಡಾದ್ಮೇಲೆ ಲೈಫ್ ಈಸ್ ಗಿವಿಂಗ್ ಯು ದಿಸ್ ಪೀಸ್. ನೀನ್ ನೋಡ್ಕೊ, ಸ್ವಲ್ಪ ನೀನು ವೆಕೇಶನ್ಗೆ ಹೋಗು, ನಿನ್ ಮೇಲೆ ನೀನ್ ಫೋಕಸ್ ಮಾಡು, ನಿನಗೇನ್ ಬೇಕು ಅದಕ್ಕೆ ಇಂಪಾರ್ಟೆನ್ಸ್ ಕೊಡು. ನೀನ್ ಇವಾಗ ಲವ್ ಅಲ್ಲಿ ಮುಳುಗೋ ಅವಶ್ಯಕತೆ ಇಲ್ಲ, ನೀನ್ ಇವಾಗ ನೆಮ್ಮದಿ ಇಂಪಾರ್ಟೆಂಟ್ ನಿನಗೆ, ತುಂಬಾ ಜನರ ಜೊತೆ ಮಿಂಗಲ್ ಆಗೋ ನೆಸೆಸರಿ ಇಲ್ಲ. ಸೊ ಈ ತರ ಒಂದು ಶಿಫ್ಟ್ ಬರ್ತಿರೋದು ನೋಡ್ತಾ ಇದೀನಿ. ಸೊ ಯಾಕೆ ಚೇಂಜಸ್ ಎಲ್ಲ ಆಗ್ತಾ ಇದೆ? ವಾಟ್ ಈಸ್ ದ ರೀಸನ್ ಏನು? ಯಾಕೆ ಗ್ರೂಪ್ 1 ಈ ತರ ಒಂದು ಸಿಚುವೇಶನ್ ಅಲ್ಲಿ ಹೋಗ್ತಾ ಇದೆ? ಕಿಂಗ್ ಆಫ್ ಕಪ್ಸ್, ಮೇ ಬಿ ಬಿಕಾಸ್ ಆಫ್ ಒಂದು ಪರ್ಸನ್ ರೀಸನ್ ಆಗಿರ್ಬೋದು. ಈ ಪರ್ಸನ್ ಜೊತೆ ಪ್ರಾಬಬ್ಲಿ ನೀವು ಎಮೋಷನಲಿ ಇನ್ವಾಲ್ವ್ ಆಗಿದ್ರಿ ಅನ್ಸುತ್ತೆ, ಅದರಿಂದ ಹೊರಗೆ ಬರೋದಕ್ಕೋಸ್ಕರ ಈ ಒಂದು ಚೇಂಜಸ್ ಮಾಡ್ತಾ ಇದೆ ದೇವರು. ಇಷ್ಟೊಂದು ಎಮೋಷನಲಿ ನೀವು ಡಿಪೆಂಡ್ ಆಗೋ ನೆಸೆಸರಿ ಇಲ್ಲ. ಇಷ್ಟೊಂದು ಬಿಕಾಸ್ ನಾನು ಏನ್ ನೋಡ್ತೇನೆ, ಯಾವುದೋ ಒಂದು ಕನೆಕ್ಷನ್ ಅಲ್ಲಿ ಇದ್ರಿ, ಅಲ್ಲಿ ನಿಮಗೆ ಮೆಂಟಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗ್ತಾ ಇರ್ಲಿಲ್ಲ. ಅಂದ್ರೆ ನಿಮಗವ್ರು ಇಂಪಾರ್ಟೆನ್ಸ್ ಕೊಡ್ತಾ ಇರ್ಲಿಲ್ಲ. ಆ ತರ ಒಂದು ಸಿಚುವೇಶನ್, ಎಲ್ಲೋ ಒಂದ್ ಕಡೆ ಅವರ ಒಂದು ಪ್ರಯಾರಿಟಿ ನಿಮ್ಮ ಪ್ರಯಾರಿಟಿ ಮ್ಯಾಚ್ ಆಗ್ತಾ ಇರ್ಲಿಲ್ಲ. ಅವರ ಒಂದು ವ್ಯಾಲ್ಯೂಸಿಗೂ ನಿಮ್ಮ ವ್ಯಾಲ್ಯೂಸಿಗೂ ಮ್ಯಾಚ್ ಆಗ್ತಾ ಇರ್ಲಿಲ್ಲ. ಪ್ರಾಬಬ್ಲಿ ನಿಮಗೆ ಎಮೋಷನಲಿ ಅಲ್ಲಿ ಫುಲ್ಫಿಲ್ ಆಗ್ತಾ ಇತ್ತು, ಇಲ್ಲ ಅಂತ ಅಲ್ಲ, ಬಟ್ ನಿಮ್ಮ ಕಮಿಟ್ಮೆಂಟ್, ಲವ್ ಲೈಫ್ ಅಂತ ಅಂದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇತ್ತು ಆ ಪರ್ಸನ್ ಇಂದ, ಅದ್ ನಿಮಗೆ ಫುಲ್ಫಿಲ್ ಆಗ್ಲಿಲ್ಲ. ಆತರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಈ ಪರ್ಸನ್ ಪ್ರಾಬಬ್ಲಿ ಝೋಡಿಯಾಕ್ ಸೈನ್ ವೃಶ್ಚಿಕ ರಾಶಿ, ಮೀನ ರಾಶಿ, ಕಟಕ ರಾಶಿ ಆಗಿರೋ ಪಾಸಿಬಿಲಿಟೀಸ್ ಇದೆ. ಯಾವುದೋ ಒಂದು ಪ್ಯಾಟರ್ನ್ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇತ್ತು, ಅಥವಾ ಒನ್ ಸೈಡೆಡ್ ಲವ್ ಇತ್ತು ಮೋಸ್ಟ್ಲಿ. ಆ ಕಡೆ ಪರ್ಸನ್ ಇಂದ ಯಾವುದೇ ರೀತಿ ರೆಸ್ಪಾನ್ಸ್ ಬರ್ತಾ ಇರ್ಲಿಲ್ಲ, ಅಥವಾ ಯಾರನ್ನೂ ನೀವು ತುಂಬಾ ಟ್ರಸ್ಟ್ ಮಾಡಿದ್ರಿ, ಬಟ್ ಅವರಿಂದ ನೀವೇನು ಔಟ್ಕಮ್ ಎಕ್ಸ್ಪೆಕ್ಟ್ ಮಾಡಿದ್ರಿ ಅದು ರೈಟ್ ಟೈಮಿಗೆ ಆಗಿಲ್ಲ. ಸೊ ಎಸ್, ಒಂದು ಸ್ಪೆಸಿಫಿಕ್ ಪರ್ಸನ್ ರೀಸನ್ ನೀವು ಯಾಕೆ ಮೇಜರ್ ಶಿಫ್ಟ್ ನ ಆಕ್ಸೆಪ್ಟ್ ಮಾಡ್ತಾ ಇದ್ದೀರಾ ಅಂತ. ಸೊ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಏನಿದೆ ಗ್ರೂಪ್ 1ಗೆ? ವಾಟ್ಸ್ ದ ಗೈಡೆನ್ಸ್ ಯೂನಿವರ್ಸ್ ಹ್ಯಾಸ್? ಲುಕ್ ಎಟ್ ದಿಸ್ ವರ್ಡ್ಸ್ ಎನರ್ಜಿ, ಫುಲ್ಫಿಲ್ಡ್ ಆಗೋಗ್ಬಿಟ್ಟಿದೆ ಗ್ರೂಪ್ 1. ಐ ಡೋಂಟ್ ನೋ ವಾಟ್ ಈಸ್ ಗೋಯಿಂಗ್ ಆನ್ ಗ್ರೂಪ್ 1. ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಈ ತರ ನನ್ನ ರೀಡಿಂಗ್ಸ್ ಅಲ್ಲಿ ಈ ತರದ್ ಏನಾದ್ರೂ ಆಗ್ಲಿಲ್ಲ ಅಂದ್ರೆ ಅದು ನನ್ನ ರೀಡಿಂಗೇ ಅಲ್ಲ. ಸೊ ಎಷ್ಟು ನೀವು ಈ ಪರ್ಸನ್ ಡಿಟ್ಯಾಚ್ ಆಗ್ತೀರಾ ಅಷ್ಟು ಒಳ್ಳೇದು, ಎಷ್ಟು ನೀವು ನಿಮ್ಮ ಬೌಂಡ್ರೀಸ್ ನ ಸೆಟ್ ಮಾಡ್ಕೊಂತೀರಾ ಅಷ್ಟು ಒಳ್ಳೇದು. ಇವಾಗ ಎಷ್ಟು ನಿಮ್ನ ನೀವು ರಿಫ್ಲೆಕ್ಟ್ ಮಾಡ್ಕೊಂತೀರಾ ಅಷ್ಟು ಒಳ್ಳೇದು. ಅಂದ್ರೆ ನಿಮ್ನ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪ್ರಯಾರಿಟಿ ಏನು, ಲೈಫ್ ನ ನೀವು ಯಾವ ತರ ಅಕ್ಸೆಪ್ಟ್ ಮಾಡ್ಕೊಂಡಿದೀರಾ, ಲೈಫಲ್ಲಿ ಯಾರಿದ್ರೆ ಒಳ್ಳೇದು, ಯಾರಿದ್ರೆ ಬೇಡ, ಇದೆಲ್ಲ ನೀವು ತುಂಬಾ ಇವಾಗ ಇದಕ್ಕೊಂದು ಥಾಟ್ ಕೊಡ್ಬೇಕು, ಯೋಚನೆ ಮಾಡ್ಬೇಕು. ಮೈಂಡ್ ಸೆಟ್ ನಿಮ್ದನ್ನ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ಅಂಡ್ ನಿಮ್ ಲೈಫಿಗೆ ನೀವೇ ಬಾಸ್. ಇನ್ನೊಬ್ರನ್ನ ಕೇಳ್ಕೊಂಡು ಇನ್ನೊಬ್ರು ಡಿಸಿಷನ್ ಮೇಲೆ ಡಿಪೆಂಡ್ ಆಗೋ ನೆಸೆಸರಿ ನಿಮಗಿಲ್ಲ. ನಿಮ್ ಗಟ್ನ ನೀವು ಫಾಲೋ ಮಾಡಿ ಯಾವಾಗ್ಲೂನು. ಓಕೆ, ಯೂನಿವರ್ಸ್ ಏನ್ ಹೇಳ್ತಿದೆ ಅಂದ್ರೆ, ಯು ಆರ್ ದ ಕಿಂಗ್ ಆಫ್ ಯುವರ್ ಲೈಫ್, ಆರ್ ಯು ಆರ್ ದ ಕ್ವೀನ್ ಆಫ್ ಯುವರ್ ಲೈಫ್. ಇಷ್ಟು ದಿನ ಪ್ರಾಬಬ್ಲಿ ಗೊತ್ತಿದ್ದೋ ಗೊತ್ತಿಲ್ದೇನೋ ನಿಮ್ ಲೈಫ್ ನ ಈ ಪರ್ಸನ್ ಮೇಲೆ ಡಿಪೆಂಡ್ ಮಾಡ್ಬಿಟ್ಟಿದ್ರಿ.
ಆ ಸಿಚುವೇಶನ್ ಮೇಲೆ ಡಿಪೆಂಡ್ ಮಾಡ್ಬಿಟ್ಟಿದ್ರಿ. ನೀವು ಅನ್ಕೊಂಡಿದ್ರಿ ನೀವು ತುಂಬಾ ಎಮೋಷನಲ್, ನೀವು ಅನ್ಕೊಂಡಿದ್ರಿ ತುಂಬಾ ವೀಕ್, ಬಟ್ ನೋ, ಆಕ್ಚುಲಿ ಟು ಬಿ ಆನೆಸ್ಟ್ ನೀವೇ ಒಂದು ಎಂಪೈರ್ ನ ಬಿಲ್ಡ್ ಮಾಡ್ಬೋದು, ಅಷ್ಟೊಂದು ಕೆಪಾಸಿಟಿ ನಿಮ್ಮಲ್ಲಿ ಇದೆ. ಬಟ್ ರಾಂಗ್ ಪರ್ಸನ್ ಕಡೆ ಯೋಚನೆ ಮಾಡ್ಕೊಂಡು ಸ್ವಲ್ಪ ನೀವು ಲೈಫ್ ನ ಸ್ವಲ್ಪ ಸ್ಲೋ ತಗೊಂಡು ಹೋಗಿದ್ದೀರಾ ಅನ್ಬೋದು. ಸೊ ಎಸ್, ಈ ಒಂದು ಚೇಂಜಸ್ ನ ನೀವು ತರ್ತಾ ಇದ್ದೀರಾ. ಫೈನಲಿ ಇಟ್ಸ್ ಲೈಕ್ ನೀವು ನಿಮ್ ಪವರ್ ಅಲ್ಲಿ ಕೂರೋದು, ಫೈನಲಿ ಇಟ್ಸ್ ಲೈಕ್ ನಿಮ್ಮ ಒಂದು ಪವರ್, ನಿಮ್ಮ ಒಂದು ಕಂಟ್ರೋಲ್ ನಿಮ್ ಲೈಫ್ ಮೇಲೆ ನಿಮಗೆ ವಾಪಸ್ ಸಿಗೋದು. ಫೈನಲಿ ನಿಮಗ್ ಯಾರು ಇವಾಗ ಮಿರರ್ ಮುಂದೆ ಹೋಗಿ, ಇಷ್ಟ ದಿನ ಪ್ರಾಬ್ಲಮ್ ಮಿರರ್ ಮುಂದೆ ಹೋಗಿ ನೀವು ನಿಂತ್ಕೊಂಡು ನಿಮ್ನ ನೀವು ನೋಡ್ಕೊಂಡಿರ್ಲಿಲ್ಲ ಅನ್ಸುತ್ತೆ ಮೆಂಟಲಿ, ಬಟ್ ಫೈನಲಿ ಇಟ್ಸ್ ಲೈಕ್ ಮಿರರ್ ಮುಂದೆ ನಿಂತಾಗ ಗೊತ್ತಾಗುತ್ತೆ, ಓಕೆ ದಿಸ್ ಇಸ್ ಮೀ, ನಾನಿದು ಮೆಂಟಲಿ ನಾನು ಹಿಂಗೆ, ನನಗೆ ಈ ತರ ಲೈಫ್ ಬೇಕು, ನಂಗೆ ಆ ತರ ಬೇಡ, ಆಕ್ಚುಲಿ ನಾನು ಈ ಚಾಯ್ಸಸ್ ನ ಮಾಡಿದ್ರೆ ನಾನು ಇನ್ನೂ ಸ್ಟ್ರಾಂಗ್ ಆಗಿರ್ತೀನಿ, ಈ ತರ ನಿಮಗೆ ರಿಯಲೈಸೇಷನ್ ಆಗೋದು ನೋಡ್ತಾ ಇದೀನಿ ಗ್ರೂಪ್ 1. ಸೊ ಎಸ್, ದಟ್ಸ್ ದ ಮೆಸೇಜ್, ದಟ್ಸ್ ದ ಮೇಜರ್ ಚೇಂಜಸ್ ಅನ್ಬೋದು. ಗ್ರೂಪ್ 1 ನೀವ್ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನನ್ಸ್ತು ಅಂತ. ವೆರಿ ಬ್ಯೂಟಿಫುಲ್ ಮೆಸೇಜ್. ಯಾ, ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫ್ ಅಲ್ಲ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಟು ರಿಸ್ಪ್ಲೆಕ್ಟ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹಲೋ ಗ್ರೂಪ್ 2. ಸೊ ಈ ಒಂದು ಆಪ್ಷನ್ ಚೂಸ್ ಮಾಡಿದ್ರೆ ಅಂದ್ರೆ ಡೆಫಿನೆಟ್ಲಿ ನಿಮ್ದು ಗ್ರೂಪ್ 2 ಆಗಿರುತ್ತೆ. ಸೊ ಲೆಟ್ಸ್ ಸಿ ಗ್ರೂಪ್ 2 ಏನೆಲ್ಲ ಮೆಸೇಜಸ್ ಟಾರೋ ಕಡೆಯಿಂದ ಇದೆ ಅಂಡ್ ವಾಟ್ ಆರ್ ದ ಮೇಜರ್ 3 ಶಿಫ್ಟ್ಸ್ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ನಿಮ್ ಲೈಫ್ ಅಲ್ಲಿ, ಇದ್ರ ಬಗ್ಗೆ ನೋಡೋಣ. ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫ್ ಅಲ್ಲ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡೋದಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು. ಸೊ ಓಹೋ, ಲೆಟ್ಸ್ ಸಿ ಗ್ರೂಪ್ 2 ಏನ್ ಮೆಸೇಜಸ್ ಬರ್ತಾ ಇದೆ, ಚೆನ್ನಾಗಿ ಶಫಲ್ ಮಾಡ್ಕೊಳ್ಳೋಣ. ಇದೊಂದು ಕಾರ್ಡ್ ಯಾಕೋ ತುಂಬಾ ಬರ್ತಾ ಇದೆ ಅನ್ಸ್ತಾ ಇದೆ. ಸೊ ಎಸ್, ಫಸ್ಟ್ ಮೇಜರ್ ಶಿಫ್ಟ್ ಬಗ್ಗೆ ಈ ಕಾರ್ಡ್ ಹೇಳುತ್ತೆ ನಮಗೆ. ಸೆಕೆಂಡ್ ಮೇಜರ್ ಶಿಫ್ಟ್ ಬಗ್ಗೆ ಈ ಕಾರ್ಡ್ ಹೇಳುತ್ತೆ ನಮಗೆ. ನಿಮ್ಮ ಮೇಜರ್ ಶಿಫ್ಟ್, ಓ ಗಾಡ್, ಫೋರ್ತ್ ಮೇಜರ್ ಶಿಫ್ಟ್ ಬಗ್ಗೆ ನಮಗೆ ಈ ಕಾರ್ಡ್ ಹೇಳುತ್ತೆ. ಸೊ ಎಸ್, ನಮ್ ಮುಂದೆ ಆಲ್ರೆಡಿ ಆನ್ಸರ್ಸ್ ಬಂದಿದೆ, ರಿವೀಲ್ ಮಾಡೋ ಸಮಯ. ಗ್ರೂಪ್ 2 ಇದು ಯಾಕೋ ನಿಲ್ತಾ ಇಲ್ಲ. ಸೊ ಫಸ್ಟ್ ಇಸ್ 3 ಆಫ್ ಪೆಂಟಕಲ್ಸ್. ಮೇನ್ ಆಗಿ ಒಂದು ಗ್ರೂಪ್ ಸಿಸ್ಟಮ್ ಬಗ್ಗೆ ಹೇಳುತ್ತೆ ಇದು. ಒಂದು ಗ್ರೂಪಿಗೆ ನೀವು ಬಿಲಾಂಗ್ ಆಗೋದು, ಯಾವ್ದೋ ಒಂದು ಹೊಸ ಗ್ರೂಪ್ ನ ನೀವು ಸೇರ್ಕೊಳ್ಳೋದು. ಪ್ರಾಬ್ಲಿ ನಿಮ್ಮ ಆಫೀಸ್ ಅಲ್ಲಿ ಪಾಲಿಟಿಕ್ಸ್ ಎಲ್ಲ ಆಗ್ತಾ ಇದೆ, ಅಥವಾ ನೀವು ಮಿಂಗಲ್ ಆಗಿರೋ ಗ್ರೂಪ್ ಅಲ್ಲಿ ನಿಮಗೆ ಅಷ್ಟೊಂದು ಕಾನ್ಫಿಡೆಂಟ್ ಫೀಲ್ ಆಗ್ತಾ ಇಲ್ಲ, ಮಿಂಗಲ್ ಆಗ್ತಾ ಇಲ್ಲ, ಗ್ರೂಪ್ ಅಲ್ಲಿ ವರ್ಕ್ ಮಾಡಕ್ ಆಗ್ತಾ ಇಲ್ಲ, ಅಥವಾ ಒಬ್ನೇ ವರ್ಕ್ ಮಾಡೋದಕ್ ಆಗ್ತಾ ಇಲ್ಲ, ಹಿಂಗೆಲ್ಲ ಅಂದಾಗ ನಿಮಗೊಂದು ಸಪೋರ್ಟ್ ಸಿಸ್ಟಮ್ ಬರ್ತಾ ಇರೋದು ನೋಡ್ತಾ ಇದೀನಿ. ಇಟ್ಸ್ ಲೈಕ್ ನಿಮ್ನ ಒಂದು ಬೆಟರ್ ಗ್ರೂಪಿಗೆ ಹಾಕ್ತಾರೆ, ಅಥವಾ ನಿಮ್ ಸುತ್ತಮುತ್ತ ಒಂದಷ್ಟು 2-3 ಜನ ಒಳ್ಳೆ ಜನರು ನಿಮ್ ಸುತ್ತಮುತ್ತ ಇರ್ತಾರೆ. ಅವರು ನಿಮ್ಮ ಸ್ಕಿಲ್ಸ್ ಮೇಲೆ ಹೆಲ್ಪ್ ಮಾಡ್ತಾರೆ, ನಿಮ್ದೇ ಮೈಂಡ್ ಸೆಟ್ ಅವ್ರು ಆಗಿರ್ತಾರೆ, ನಿಮಗ್ ಸಪೋರ್ಟ್ ಮಾಡ್ತಾರೆ, ನಿಮಗ್ ಗೈಡ್ ಮಾಡ್ತಾರೆ. ಸೊ ಈ ತರ ಒಂದು ಚೇಂಜಸ್ ನೋಡ್ತಾ ಇದೀನಿ. ಆಲ್ ಆಫ್ ಅ ಸಡನ್ ಪ್ರಾಬಬ್ಲಿ ತುಂಬಾ ಜನ ಒಂದು ಹೊಸ ಸ್ಕಿಲ್ಸ್ ಸ್ಟಾರ್ಟ್ ಮಾಡೋದ್ ನೋಡ್ತಾ ಇದೀನಿ. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಏನೋ ಒಂದು ಮ್ಯೂಸಿಕ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಆರ್ಟ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅನ್ಕೊಳ್ಳಿ. ಯಾವತ್ತೂ ನಿಮಗೆ ಅದನ್ನ ಎಕ್ಸ್ಪ್ಲೋರ್ ಆದಷ್ಟು ನಿಮಗೆ ಅದನ್ನ ಎಕ್ಸ್ಪ್ಲೋರ್ ಮಾಡೋದಕ್ ಆಗ್ತಾ ಇರಲ್ಲ, ಅಥವಾ ಆ ಒಂದು ಟ್ಯಾಲೆಂಟ್ ನ ಇಂಪ್ರೂವ್ ಮಾಡ್ಕೊಳ್ಳೋದು, ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ ಆಗ್ತಾ ಇರಲ್ಲ. ಪ್ರಾಬ್ಲಿ ನಿಮ್ ಸುತ್ತಮುತ್ತ ಅದಕ್ಕೆ ಸಪೋರ್ಟ್ ಮಾಡುವಂತ ಒಂದು ವ್ಯಕ್ತಿಗಳಿರ್ಲಿಲ್ಲ. ಫೈನಲಿ ಇಟ್ಸ್ ಲೈಕ್ ಗ್ರೂಪ್ 2 ನಿಮಗ ಆ ಒಂದು ಗ್ರೂಪ್ ಆಫ್ ಪೀಪಲ್ ಸಿಗೋದು, 2-3 ಜನ ಸಿಗೋದು, ಮೀಟ್ ಮಾಡೋದು, ಗೊತ್ತಾಗುತ್ತೆ ಅವ್ರಿಗೂ ನಿಮ್ಮ ಸ್ಕಿಲ್ಸ್ ಮೇಲೆ ಇಂಟ್ರೆಸ್ಟ್ ಇದೆ, ಅಥವಾ ನಿಮಗಿರೋ ಸ್ಕಿಲ್ಸ್ ಅವರಿಗೂ ಇದೆ, ಅವರು ಕೂಡ ಅದ್ರ ಮೇಲೆ ವರ್ಕ್ ಮಾಡ್ಬೇಕಂತ ಇದ್ದಾರೆ. ಅವಾಗ ಒಂದು ಸಪೋರ್ಟ್ ಸಿಗುತ್ತೆ, ಬೇಕು ಬೇಡವಾ ತುಂಬಾ ದೊಡ್ಡ ಒಂದು ಸಪೋರ್ಟ್ ಸಿಗುತ್ತೆ, ಒಂದು ಮೇಜರ್ ಪುಷ್ ಸಿಗುತ್ತೆ.
ಲೈಫಲ್ಲಿ ಮುಂದೆ ಹೋಗೋದಕ್ಕೆ, ಲೈಫಲ್ಲಿ ಚೇಂಜಸ್ನ, ಬೆಟರ್ ಚೇಂಜಸ್ನ ಮಾಡ್ಕೊಂಡು ಹೋಗೋದಕ್ಕೆ ಅದೊಂದು ಎಕ್ಸೈಟ್ಮೆಂಟ್ ಸಿಗತ್ತೆ. ಇಟ್ಸ್ ಲೈಕ್ ಇಷ್ಟು ದಿನ ಹೆಸಿಟೇಷನ್ ಅಲ್ಲಿ ಇದ್ರಿ ನೀವು, ಇಷ್ಟು ದಿನ ಭಯ ಇತ್ತು ನಿಮಗೆ, ಹೆಂಗಿದ್ನ ಇದ್ರ ಮೇಲೆ ವರ್ಕ್ ಮಾಡೋದು, ಇದಕ್ಕೆ ಟೈಮ್ ಕೊಡೋದು, ನನಗೆ ಪುಷ್ ಮಾಡಕ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಡ್ರೈವಿಂಗ್ ಕ್ಲಾಸ್ ಅಂತಾನೆ ಅನ್ಕೊಳ್ಳಿ, ಎಷ್ಟೋ ಸರಿ ಡ್ರೈವಿಂಗ್ ಕ್ಲಾಸಿಗೆ ಹೋಗಿರ್ತೀರಾ, ಬಟ್ ನಿಮಗೆ ಕಂಟಿನ್ಯೂ ಮಾಡಕ್ಕೆ, ಕಂಪ್ಲೀಟ್ ಮಾಡಕ್ ಆಗ್ತಾ ಇರಲ್ಲ, ಬಿಕಾಸ್ ಅದೊಂದು ಸೀರಿಯಸ್ನೆಸ್ ಅಥವಾ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಫೈನಲಿ ಇಟ್ಸ್ ಲೈಕ್ ನಿಮ್ ಜೊತೆ ಇನ್ನೆರಡು ಜನ ನಿಮ್ ಫ್ರೆಂಡ್ಸಸ್ ಜಾಯಿನ್ ಆಗ್ತಾರೆ. ಅವಾಗ ನಿಮಗೆ ಗೊತ್ತಾಗುತ್ತೆ, ಫ್ರೆಂಡ್ಸ್ ನಿಮಗೆ ಆಕ್ಚುಲಿ ಅರ್ಧಂಬರ್ಧ ಅವರೇ ಕಲ್ಸ್ಕೊಡ್ತಾರೆ, ಸಪೋರ್ಟ್ ಸಿಗುತ್ತೆ. ಎಸ್ಪೆಷಲಿ ನಿಮಗೆ ವರ್ಕ್ ಅಲ್ಲಿ ನೋಡ್ತಾ ಇದ್ದೀನಿ, ಯಾರೆಲ್ಲ ಒಂದು ನೆಗೆಟಿವ್ ಪೀಪಲ್ಸ್ ಸುತ್ತಮುತ್ತ ಇದ್ರು, ಫೈನಲಿ ಇಟ್ಸ್ ಲೈಕ್ ನಿಮ್ ಸುತ್ತಮುತ್ತ ಒಂದು ವೆರಿ ಸಪೋರ್ಟಿವ್ ಅಂಡರ್ಸ್ಟ್ಯಾಂಡಿಂಗ್ ಕಲೀಗ್ಸ್, ಒಂದು ಗ್ರೂಪ್ ಸಿಗುತ್ತೆ ನಿಮಗೆ. ಪರ್ಸನಲ್ ಗ್ರೋತ್ ಕೂಡ ಹೆಲ್ಪ್ ಮಾಡುತ್ತೆ. ಆ ಥರ ಒಂದು ಚಾನ್ಸಸ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಸೊ ಇಟ್ಸ್ ಲೈಕ್ ಏನು ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಅದಕ್ಕಿಂತ ಬೆಟರ್ ಗ್ರೂಪ್ ಆಫ್ ಪೀಪಲ್ ನೋಡ್ತಾ ಇದ್ದೀನಿ. ಗ್ರೂಪ್ 2 ಸೆಕೆಂಡ್ ಶಿಫ್ಟ್ ನೋಡೋಣ. ಪೇಜ್ ಆಫ್ ವಾಂಡ್ಸ್. ಇವತ್ತು ಯಾಕೋ ಪೇಜಸ್ ತುಂಬಾ ಬರ್ತಾ ಇದೆ. ಗ್ರೂಪ್ 2. ಸೊ ದಿಸ್ ಈಸ್ ಎಕ್ಸೈಟ್ಮೆಂಟ್. ಇದು ಎಕ್ಸೈಟ್ಮೆಂಟ್ ಇಲ್ಲ ಅಂದ್ರೆ ಇದು ಎಕ್ಸೈಟ್ಮೆಂಟ್. ಸೆಕೆಂಡ್ ಸಿಗ್ನಿಫಿಕೆಂಟ್ ಚೇಂಜ್ ಇಲ್ಲಿ ಏನ್ ಬರ್ತಾ ಇದೆ ಗೊತ್ತಾ? ಇಟ್ಸ್ ಲೈಕ್ ಮೋಟಿವೇಶನ್ ಅನ್ನೋದ್ಕಿಂತ, ಇವಾಗ ಫಾರ್ ಅನ್ ಎಕ್ಸಾಂಪಲ್ ನಿಮಗೆ ಅನ್ಸಿರುತ್ತೆ, ನನಗೆ ಹೈಕಿಂಗ್ ಮಾಡಬೇಕು, ನನಗೆ ಟ್ರಾವೆಲ್ ಮಾಡಬೇಕು, ಸೋಲೋ ಟ್ರಾವೆಲ್ ಮಾಡಬೇಕು, ಅದು ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ, ನನಗೆ ಆ ನ್ಯೂ ಎಕ್ಸ್ಪೀರಿಯನ್ಸ್ ನ ಫೀಲ್ ಮಾಡಬೇಕು, ಈ ತರ ಏನೋ ಒಂದು ನಿಮ್ಮ ಎಕ್ಸೈಟ್ಮೆಂಟ್, ನಿಮ್ಮ ಪ್ಯಾಷನ್ ರಿಲೇಟೆಡ್, ನಿಮ್ಮ ಇಂಟ್ರೆಸ್ಟ್ ರಿಲೇಟೆಡ್ ಏನೋ ಒಂದು ಐಡಿಯಾ ಇರುತ್ತೆ ನಿಮಗೆ. ಪ್ರಾಬಬ್ಲಿ ಫೈನಲಿ ಇಟ್ಸ್ ಲೈಕ್ ಐಡಿಯಾ ಅಷ್ಟೇ ಆಗಿ ಉಳ್ದೋಗಲ್ಲ, ನಿಮಗೊಂದು ಆಪರ್ಚುನಿಟಿ ಸಿಗುತ್ತೆ ಅದ್ರ ಜೊತೆ ಆಕ್ಷನ್ ತಗೊಳ್ಳೋದಕ್ಕೆ. ಇಟ್ಸ್ ಲೈಕ್ ನೆಕ್ಸ್ಟ್ ಸೆಕೆಂಡ್ ಟರ್ನಿಂಗ್ ಪಾಯಿಂಟ್ ಬಂದ್ಬಿಟ್ಟು ನಿಮ್ಮ ಒಂದು ಕಂಫರ್ಟ್ ಝೋನ್ ಇಂದ ಪುಷ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇಟ್ಸ್ ಮೋರ್ ಲೈಕ್ ಪ್ರಾಬ್ಲಿ ಇದೇ ಒಂದು ಕಾರಣದಿಂದ ಆಗಿರ್ಬೋದು, ನಿಮಗೆ ಒಂದು ಸೆಟ್ ಆಫ್ ಪೀಪಲ್, ಫ್ರೆಂಡ್ಸು, ಸಪೋರ್ಟರ್ಸ್ ಸಿಗ್ತಾರೆ. ಅವಾಗ ಫೈನಲಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಏನೋ ಒಂದು ಕಾಂಟೆಂಟ್ ಮಾಡ್ಬೇಕಂತ ಆಗಿರುತ್ತೆ, ಅದೊಂದು ಪ್ಯಾಷನ್ ಇರುತ್ತೆ ನಿಮಗೆ, ನಾನು ಮಾಡ್ಬೇಕು, ನಾನು ಒಂದು ಅಪ್ಲೋಡ್ ಮಾಡ್ಬಿಡ್ಬೇಕು, ನಾನು ರೀಲ್ಸ್ ಮಾಡ್ಬೇಕು, ನಾನು ಏನಾದ್ರು ಪೋಸ್ಟ್ ಹಾಕ್ತಾ ಇರ್ಬೇಕು, ಈ ತರ ಪ್ಯಾಷನ್ ಇರುತ್ತೆ. ಸೊ ಫೈನಲಿ ನೀವು ಅದನ್ನ ಮಾಡ್ತೀರಾ. ಫೈನಲಿ ಇಟ್ಸ್ ಲೈಕ್ ನಿಮಗೆ ಸಪೋರ್ಟ್ ಕೂಡ ಸಿಗುತ್ತೆ. ಫೈನಲಿ ಆ ಒಂದು ಪ್ಯಾಷನ್ ಫುಲ್ಫಿಲ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದ್ದೀನಿ. ಗ್ರೂಪ್ 2, ದಟ್ಸ್ ದ ಸೆಕೆಂಡ್ ಮೇಜರ್ ಥಿಂಗ್. ಓಕೆ, ಸೊ ಥರ್ಡ್ ನೋಡೋಣ. ಗ್ರೂಪ್ 2 ಅವ್ರಿಗೆ ದೇರ್ ಈಸ್ ಕಿಂಗ್ ಆಫ್ ಸ್ವರ್ಡ್ಸ್. ಇವತ್ತು ಕಿಂಗ್ ಆಫ್ ಸ್ವರ್ಡ್ಸ್ ಗೆ ಹಬ್ಬ ಅನ್ನಿಸ್ಬೋದು, ಬಿಕಾಸ್ ಫಸ್ಟ್ ಗ್ರೂಪ್ ಅಲ್ಲೂ ಬರ್ತಾ ಇದೆ, ಸೆಕೆಂಡ್ ಅಲ್ಲೂ ಬರ್ತಾ ಇದೆ. ಸೊ ಥರ್ಡ್ ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಬಂದ್ಬಿಟ್ಟು ನಿಮ್ಮ ಲೈಫ್ ಅಲ್ಲಿ ಅಪ್ಗ್ರೇಡೇಷನ್ ಆಗೋದು. ತುಂಬಾ ಜನಕ್ಕೆ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಗ್ರೂಪ್ 2 ಇಟ್ಸ್ ಲೈಕ್ ಅಪ್ಗ್ರೇಡೇಷನ್ ನಿಮ್ ಲೈಫ್ ಅಲ್ಲಿ, ಒಂದು ಪೊಸಿಷನ್ ಇಂದ ನೆಕ್ಸ್ಟ್ ಪೊಸಿಷನ್ ಹೋಗೋದು. ಮೇ ಬಿ ದಟ್ ಈಸ್ ವೈ ಏನು ಪ್ರಮೋಷನ್ ಆಗುತ್ತೆ, ಒಂದ್ ಸ್ವಲ್ಪ ನಿಮಗೆ ರಿಲೀಫ್ ಸಿಗುತ್ತೆ. ಫೈನಲಿ ಇಟ್ಸ್ ಲೈಕ್ ಓಕೆ, ನನ್ನ ಕರಿಯರ್ ಟಾರ್ಗೆಟ್ ನ ನಾನು ರೀಚ್ ಮಾಡಿದ್ದೀನಿ, ಇವಾಗ ನಾನು ಅದರ್ ಥಿಂಗ್ಸ್, ಟ್ರಾವೆಲ್ ಮಾಡೋದು, ಎಕ್ಸ್ಪ್ಲೋರ್ ಮಾಡೋದು, ಸ್ಕಿಲ್ಸ್ ಮೇಲೆ ವರ್ಕ್ ಮಾಡೋದು, ನನ್ಗೇನ್ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ನಾನು ವರ್ಕ್ ಮಾಡೋದು, ಅದ್ರ ಮೇಲೆ ಫೋಕಸ್ ಮಾಡೋಣ ಇವಾಗ. ಆ ತರ ಚೇಂಜಸ್ ನೋಡ್ತಾ ಇದೀನಿ ಗ್ರೂಪ್ 2. ಸೊ ಇವಾಗ ಥರ್ಡ್ ಚೇಂಜ್ ಏನ್ ಬರ್ತಾ ಇದೆ ಅಲ್ಲ, ಇದು ಸಿಂಪಲ್ ಅಂತಿಂತ ಚೇಂಜ್ ಅಲ್ಲ. ಈ ಮೇಜರ್ ಚೇಂಜ್, ನಿಮಗೆ ಅಪ್ಗ್ರೇಡೇಷನ್ ಏನ್ ಸಿಗ್ತದೆ ನಿಮ್ ಲೈಫ್ ಅಲ್ಲಿ, ಇದು ವೆರಿ ಲಾಂಗ್ ಟರ್ಮ್ ವರೆಗೂ ಇರುತ್ತೆ. ವೆರಿ ಲಾಂಗ್ ಟರ್ಮ್ ವರೆಗೂ ಆ ರೆಸ್ಪೆಕ್ಟ್ ನಿಮಗೆ ಸಿಗೋದು, ಆ ಪೊಸಿಷನ್. ಇಟ್ಸ್ ಲೈಕ್ ಅನದರ್ 4 to 5 years. ಐ ಡೋಂಟ್ ಥಿಂಕ್ ನೀವು ಇನ್ನೊಬ್ರು ಮಾತು ಕೇಳ್ಕೊಂಡು ಕೆಲಸ ಮಾಡ್ತಾ ಇರ್ತೀರಾ ಅಂತ. ಇನ್ಫ್ಯಾಕ್ಟ್ ನಿಮ್ ಕೆಳಗೆ ನಿಮ್ ಮಾತು ಕೇಳ್ಕೊಂಡು ವರ್ಕ್ ಮಾಡೋಷ್ಟು ಪೊಸಿಷನ್ಗೆ ಹೋಗುತ್ತೆ. ಅಂಡ್ ನ್ಯೂ ಪಾತ್ ಕೂಡ ಓಪನ್ ಮಾಡುತ್ತೆ, ನ್ಯೂ ಗ್ರೋತ್ ಕೂಡ ಬರುತ್ತೆ. ಅಂಡ್ ಇಷ್ಟು ದಿನ ಏನ್ ಎಫರ್ಟ್ ಹಾಕಿದ್ರಿ ಅದೆಲ್ಲದಕ್ಕೂ ನಿಮಗೆ ರಿವಾರ್ಡ್ ಸಿಗೋದು. ತುಂಬಾ ಜನ ಅದನ್ನ ಐಡೆಂಟಿಫೈ ಮಾಡ್ಬಿಟ್ಟು ನಿಮಗೆ ಅವಾರ್ಡ್ ಕೊಡೋದು, ಆ ಒಂದು ಪೊಸಿಷನ್ ಕೊಡೋದು. ಸೊ ಇಟ್ಸ್ ಲೈಕ್ ಫೈನಲಿ ಐ ಥಿಂಕ್ ಒಂದು ರೈಟ್ ಪೀಪಲ್ ನಿಮ್ನ ಐಡೆಂಟಿಫೈ ಮಾಡ್ತಾರೆ, ನಿಮ್ಮ ಸ್ಟ್ರಗಲ್ಸ್ ನ ಐಡೆಂಟಿಫೈ ಮಾಡ್ತಾರೆ. ಆ ತರ ಚಾನ್ಸಸ್ ಇದೆ ಗ್ರೂಪ್ 2. ಮೇನ್ ಆಗಿ ನಾನು ಏನ್ ನೋಡ್ತಾ ಇದ್ದೀನಿ, ಪ್ರಮೋಷನ್ ನೋಡ್ತಾ ಇದ್ದೀನಿ, ಹೈಕ್ ಆಗೋದು, ಲೈಫ್ ಅಲ್ಲಿ ಏನೋ ಒಂದ್ ಮಾಡ್ತೀರಾ ಅದೇ ನಿಮಗೆ ರೆಸ್ಪೆಕ್ಟ್ ಜಾಸ್ತಿ ಸಿಗೋದು. ವಾವ್, ಬ್ಯೂಟಿಫುಲ್. ಯಾಕೆ ಇದೆಲ್ಲ ಆಗ್ತಾ ಇದೆ ಗ್ರೂಪ್ 2 ಲೈಫ್ ಅಲ್ಲಿ, ಯಾಕೆ ಈ ತರ ಚೇಂಜಸ್ ಬರ್ತಾ ಇದೆ ನೋಡೋಣ. ಅಂಡ್ ತುಂಬಾ ಜನ ಕಟ್ ಆಫ್ ಕೂಡ ಮಾಡ್ತೀರಾ, ಬಿಕಾಸ್ ಈ ಥರ್ಡ್ ಮೇಜರ್ ಚೇಂಜ್ ಏನ್ ಬರ್ತಾ ಇದೆ, ಇಟ್ ಕಮ್ಸ್ ವಿತ್ ಕಾಸ್ಟ್. ಅಂದ್ರೆ
ಅಪ್ಗ್ರೇಡೇಷನ್ ಏನೋ ನಿಮ್ ಲೈಫಲ್ಲಿ ಸಿಗುತ್ತೆ. ಬಟ್ ಕೆಲವೊಬ್ಬೊಬ್ರು ನಿಮ್ ಲೈಫಲ್ಲಿ ನೀವೇ ಕಟ್ ಮಾಡ್ತೀರಾ, ಬೇಡ ಅಂತ ಬಿಡ್ತೀರಾ, ಆ ಚಾನ್ಸಸ್ ಇರುತ್ತೆ. ಯಾಕೆ ಚೇಂಜಸ್ ಆಗ್ತಾ ಇದೆ? ಹೈರೋಫ್ಯಾಂಟ್, ಬಿಕಾಸ್ ಆಫ್ ಯುವರ್ ವ್ಯಾಲ್ಯೂಸ್, ಬಿಕಾಸ್ ಆಫ್ ಯುವರ್ ಕಮಿಟ್ಮೆಂಟ್ಸ್ ಅಂತಾನು ಹೇಳ್ಬೋದು. ಇಲ್ಲೇನ್ ಕಲಿತಾ ಇದ್ದೀರಾ ಗೊತ್ತಾ? ನೀವು ಸ್ಟಿಕ್ ಆನ್ ಆದ ನಿಮ್ಮ ವ್ಯಾಲ್ಯೂ, ನಿಮ್ಮ ನಂಬಿಕೆ. ನೀವ್ ಯಾಕೆ ಈ ಪಾತ್ ಚೂಸ್ ಮಾಡ್ತಾ ಇದ್ದೀರಾ, ಯಾಕೆ ಇಲ್ಲಿ ಮೇಜರ್ ಶಿಫ್ಟ್ ಆಗ್ತದೆ ಅಂದ್ರೆ ನಿಮ್ಮ ನಂಬಿಕೆನೆ ಅದಕ್ಕೆ ಕಾರಣ. ಓಕೆ, ಸೊ ಮೇನಾಗಿ ನಾನು ಏನ್ ನೋಡ್ತೀನಿ, ಎಷ್ಟೇ ಜನ ನಿಮ್ನ ಡಿಮೋಟಿವೇಟ್ ಮಾಡಿದ್ರು ನೀವು ಕುಗ್ಲಿಲ್ಲ, ನೀವು ಕೆಳಗಡೆ ಬೀಳ್ಲಿಲ್ಲ. ಎಷ್ಟೇ ಸರ್ಕಮ್ಸ್ಟಾನ್ಸಸ್ಗಳು, ಸಿಚುವೇಶನ್ಗಳು ನಿಮ್ ಲೈಫಲ್ಲಿ ಆದ್ರೂ ನೀವು ಅದನ್ನ, ನಿಮ್ ಬಗ್ಗೆ ನೀವು ನಂಬಿಕೆನ ಬಿಡ್ಲಿಲ್ಲ. ಓಕೆ, ನಿಮ್ನ ನೀವು ವೀಕ್ ಅಂತ ನೀವು ಯಾವತ್ತೂ ಅನ್ಕೊಂಡ್ಲಿಲ್ಲ. ಅಂಡ್ ಆ ಟ್ರೆಡಿಷನಲ್ ಪಾತ್ನ ನೀವು ಫಾಲೋ ಮಾಡಿದ್ರಿ, ಯಾವ ಶಾರ್ಟ್ ಕಟ್ ಕೂಡ ನೀವು ತಗೊಂಡ್ಲಿಲ್ಲ. ಇಟ್ಸ್ ಲೈಕ್ ಒಬ್ಬೊಬ್ರಿಗೆ ಇನ್ನೊಬ್ರು ಸಪೋರ್ಟ್ ಇರುತ್ತೆ, ಬಟ್ ನಿಮ್ದು ಹೆಂಗೆ ಅಂತಂದ್ರೆ ಸಪೋರ್ಟ್ ಇದ್ರೂ ಬೇಡ, ನಾನ್ ಎಷ್ಟೇ ಕೆಳಗಡೆ ಬಿದ್ರು ನಾನೇ ಎದ್ದು ಹೋಗ್ಬೇಕು, ನನಗೆ ಯಾರು ಬಂದು ಏಳ್ಸದ್ ಬೇಡ. ಈ ತರ ನಿಮ್ದೇ ಆದ ವ್ಯಾಲ್ಯೂಸ್ ಅಲ್ಲಿ ನೀವು ಬದುಕ್ತಂತ ಒಂದು ಜೀವ ನಿಮ್ದು. ಸೊ ಫೈನಲಿ ಇಟ್ಸ್ ಲೈಕ್ ವೆರಿ, ನಾನು ಇವಾಗ ಏನ್ ನೋಡ್ತೇನೆ, ನಿಮಗೆ ಇಲ್ಲಿ ಏನು ಅವಾರ್ಡ್ ರೆಕಗ್ನೇಷನ್ ಏನ್ ಸಿಗ್ತಾ ಇದೆ ಈ ವರ್ಷದಲ್ಲಿ ಗ್ರೂಪ್ 2, ಇದು ನಿಮ್ ಹಾರ್ಡ್ ಅರ್ನ್ಡ್ ರೆಕಗ್ನಿಷನ್. ಇದು ತುಂಬಾ ಕಮಿಟ್ಮೆಂಟ್, ತುಂಬಾ ನಿಮ್ಮ ಸೀರಿಯಸ್ನೆಸ್, ನಿಮ್ಮ ಡಿಸಿಪ್ಲಿನು, ನಿಮ್ಮ ರೂಲ್ಸ್, ನಿಮ್ಮ ಸ್ಟ್ರಕ್ಚರ್ ಏನ್ ಫಾಲೋ ಮಾಡ್ಕೊಂಡು ಬಂದಿದ್ರಿ. ಐ ಥಿಂಕ್ ಇಟ್ಸ್ ಅ ಲಾಂಗ್ ಟರ್ಮ್ದು ಏನದು ಪರಿಶ್ರಮಕ್ಕೆ ಒಂದು ಸಿಗ್ತಾ ಇರೋ ಅವಾರ್ಡ್ ಅನ್ಬೋದು. ಅಂಡ್ ಯಾ, ಬ್ಯೂಟಿಫುಲ್ ಗ್ರೂಪ್ 2. ಲೆಟ್ಸ್ ಸಿ ಗೈಡೆನ್ಸ್ ಏನ್ ಬರ್ತಾ ಇದೆ ಗ್ರೂಪ್ 2ಗೆ ಅಂತ. ಮೂನ್. ಸೊ ಕನ್ಫ್ಯೂಸ್ಡ್ ಆಗೋ ನೆಸೆಸರಿ ಇಲ್ಲ, 2 ಮೇಜರ್ ಆರ್ಕನ ಒಂದೇ ಸರಿ ಬರ್ತಾ ಇದೆ ಗ್ರೂಪ್ 2. ಈ ಲೈಫಲ್ಲಿ ಏನ್ ಶಿಫ್ಟ್ ಆಗ್ತಾ ಇದೆ ಇದರಿಂದ ನಿಮಗೆ ಕನ್ಫ್ಯೂಷನ್ ಆಗೋ ನೆಸೆಸರಿ ಇಲ್ಲ. ಮೇ ಬಿ ಇಟ್ಸ್ ಲೈಕ್ ಆಲ್ ಆಫ್ ಅ ಸಡನ್ ನಿಮಗೆ ರೈಟ್ ಗ್ರೂಪ್ ಸಿಗೋದು, ಆಲ್ ಆಫ್ ಅ ಸಡನ್ ನಿಮ್ಮ ಪ್ಯಾಷನ್ ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಚಾನ್ಸ್ ಸಿಗೋದು, ಆಲ್ ಆಫ್ ಅ ಸಡನ್ ಅಪ್ಗ್ರೇಡ್ ಆಗೋದು. ಮೇ ಬಿ ಇದೆಲ್ಲ ಒಂದೇ ಸರಿ ಆಗ್ಬಿಡ್ಬೋದು. ನಿಮಗೆ ಹ್ಯಾಂಡಲ್ ಹೆಂಗ್ ಮಾಡೋದು ಒಂದ್ ಸ್ವಲ್ಪ ನಿಮಗೆ ಒಂಥರ ನಂಬಕೆನೆ ಕಷ್ಟ ಆಗ್ಬೋದು ಒಂದ್ ಪಾಯಿಂಟ್ ಅಲ್ಲಿ. ಸೊ ಮೈಂಡ್ ಸೆಟ್ ಸ್ಟೇಬಲ್ ಆಗಿ ಇಟ್ಕೊಂಡ್ರೆ ಒಳ್ಳೇದು. ಗ್ರೂಪ್ 2 ಇವಾಗ ತುಂಬಾನೇ ಕನ್ಫ್ಯೂಷನ್ ಆಗಿದ್ದೀರಾ, ಎಲ್ಲೋ ಒಂದ್ ಕಡೆ ಸ್ವಲ್ಪ ಡಿಮೋಟಿವೇಟ್ ಕೂಡ ಆಗಿದ್ದೀರಾ ಇವಾಗ, ಇಲ್ಲ ಅಂತ ಅಲ್ಲ. ಗ್ರೂಪ್ ನಾನು ಏನ್ ನೋಡ್ತಾ ಇದೀನಿ, ಎಲ್ಲೋ ಒಂದ್ ಕಡೆ ಒಬ್ರೇ ಇದ್ದಾಗ ನಿಮಗ್ ನೀವೇ ಕ್ವೆಶನ್ ಮಾಡ್ಕೊಂತ ಇರ್ತೀರಾ, ಯಾಕೆ ಹಿಂಗ್ ಆಯ್ತು, ಯಾಕೆ ಹಿಂಗ್ ಸಡನ್ ಆಗಿ ನನ್ ಕೆಲ್ಸ ಹೋಯ್ತು, ಯಾಕೆ ಹಿಂಗೆ ಸಡನ್ ಆಗಿ ನನ್ನ ಕರಿಯರ್ ಅಲ್ಲಿ ಒಂದು ಬ್ರೇಕ್ ಬಂತು, ಯಾಕೆ ನಾನು ತುಂಬಾ ವರ್ಷದಿಂದ ನಾನು ಎಫರ್ಟ್ ಹಾಕ್ತಾ ಇದೀನಿ, ನನಗ್ ಯಾಕೆ ರೆಕಗ್ನಿಷನ್ ಸಿಗ್ತಾ ಇಲ್ಲ, ನಾನು ನಿಜವಾಗ್ಲೂ ರೈಟ್ ಪಾತ್ ಅಲ್ಲಿ ಇದೀನಾ, ನನಗ್ ನಿಜವಾಗ್ಲೂ ಅಪ್ಗ್ರೇಡೇಷನ್ ಅನ್ನೋದು ಸಿಗುತ್ತಾ ನನ್ನ ಲೈಫಲ್ಲಿ, ನಾನು ಹಿಂಗೆ ಇರ್ಬೇಕಾಗಿ ಬರುತ್ತಾ, ಹಿಂಗೆಲ್ಲ ತುಂಬಾ ಕ್ವೆಶನ್ಸ್ ಇದೆ ನಿಮ್ ಮೈಂಡ್ ಅಲ್ಲಿ. ಬಟ್ ಅದ್ ಕ್ವೆಶನಿಗೆಲ್ಲ ಆನ್ಸರ್ ಮಾಡ್ಕೊಂಡು ಕೂಡ್ಬೇಡಿ. ನಿಮ್ಮ ಮೈಂಡ್ ಏನೇ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನೇ ಕ್ವೆಶನ್ಸ್, ಏನೇ ಡೌಟ್ಗಳನ್ನ ಕೇಳ್ತಾ ಇದ್ರು ಸ್ವಲ್ಪ ನೀವು ಅದರಿಂದ ಡಿಸ್ಟ್ರಾಕ್ಟ್ ಆಗ್ತಾ ಇರಿ. ಓಕೆ, ಕಾನ್ಫಿಡೆನ್ಸ್ ತುಂಬಾ ಬೇಕು. ಓಕೆ, ಮೇನ್ ಆಗಿ ಇವಾಗ ಇಲ್ಲಿ ಏನೆಲ್ಲ ಚೇಂಜಸ್ ಬರ್ತಾ ಇದೆ, ನಿಮ್ಮನ್ನ ಸ್ಟ್ರಾಂಗ್ ಮಾಡೋದಕ್ಕೇನೆ ಬರ್ತಾ ಇರೋದು. ಹೊರಗಡೆ ಜನರಿಗೆ ನೀವು ಸ್ಟ್ರಾಂಗ್ ಅಂತಾನೆ ತೋರಿಸ್ತಾ ಇದ್ರು ಮೈಂಡ್ ಒಳಗ್ ನಿಮಗೆ ತುಂಬಾ ಕ್ವೆಶನ್ಸ್ ಇದೆ, ತುಂಬಾ ತಳಮಳಗಳಿದೆ, ತುಂಬಾನೇ ಕನ್ಫ್ಯೂಷನ್ಸ್ ಇದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಎಲ್ಲೋ ಒಂದ್ ಕಡೆ ನಿಮಗೆ ಅನ್ನಿಸ್ತಾ ಇದೆ, ದೇವ್ರು ನನ್ನ ಎಫರ್ಟ್ ನ ನೋಡ್ತಾ ಇಲ್ವಾ, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅದ್ ನನಗ್ ಗೊತ್ತು, ಬಟ್ ದೇವ್ರಿಗೂ ಗೊತ್ತು ಅಂತ ನಾನ್ ಅನ್ಕೊಂತಾ ಇದ್ದೀನಿ, ದೇವ್ರು ನೋಡ್ತಿಲ್ವಾ ಇದನ್ನ, ಹಿಂಗೆಲ್ಲ ಕ್ವೆಶನ್ಸ್ ಇದೆ. ಒಂದ್ಸತಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಹೆಂಗ್ ಹೇಳುತ್ತೆ ಅಂದ್ರೆ, ಇಲ್ಲ ಐ ಥಿಂಕ್ ನಿನ್ ಟೈಮ್ ಇಷ್ಟೇ ಮುಗೀತು, ಇಲ್ಲ ಬೇರೆಯವರಿಗೇನೆ ಸಿಗುತ್ತೆ, ನೀನ್ ಎಷ್ಟೇ ಟ್ರೈ ಮಾಡೋದು ನಿಂಗ ಆಗಲ್ಲ, ನೀನಷ್ಟು ರೀಚ್ ಆಗೋದಕ್ಕೆ ಆಗಲ್ಲ, ಹಿಂಗೆಲ್ಲ ನೆಗೆಟಿವ್ ಥಾಟ್ಸ್ ನಿಮ್ಮ ಮೈಂಡ್ ಸೆಟ್ ನಿಮಗೆ ಬರ್ತಾ ಇದೆ. ಸೊ ನಿಮ್ಮ ಮೈಂಡ್ ಮಾತನ್ನ ಕೇಳ್ಕೊಂಡು ನೀವು ಡಿಸ್ಟ್ರಾಕ್ಟ್ ಆಗಬೇಡಿ. ಇಫ್ ಪಾಸಿಬಲ್ ಎಷ್ಟಾಗುತ್ತೆ ಅಷ್ಟು ಪ್ರಾಕ್ಟಿಕಲ್ ಆಗಿರಿ, ಎಷ್ಟಾಗುತ್ತೆ ರೈಟ್ ಗ್ರೂಪ್ ಬರ್ತಾ ಇದೆ ನಿಮ್ಗೋಸ್ಕರ, ನಿಮ್ನ ಸಪೋರ್ಟ್ ಮಾಡೋದಕ್ಕೋಸ್ಕರ. ಸೊ ಬ್ಯೂಟಿಫುಲ್ ಚೇಂಜಸ್ ನಿಮ್ ಲೈಫಲ್ಲಿ ಬರ್ತಾ ಇದೆ ಗ್ರೂಪ್ 2. ಡಿಮೋಟಿವೇಟ್ ಆಗಬೇಡಿ. ಓಕೆ, ನಿಮ್ ಮೈಂಡ್ ಮಾತನ್ನ ಕೇಳಬೇಡಿ. ದಟ್ಸ್ ದ ಮೆಸೇಜ್ ಗ್ರೂಪ್ 2. ನೀವು ಹೇಳಿ ಕಾಮೆಂಟ್ ಸೆಕ್ಷನ್ ಏನ್ ಅನ್ಸ್ತು ಈ ಒಂದು ಮೆಸೇಜ್ ಬಗ್ಗೆ ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫಲ್ಲಿ ಆ ಮೆಸೇಜ್ ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ
1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.